ನಮಸ್ತೆ ಫ್ರೆಂಡ್ಸ್, ಪಾಪು ಮಮ್ಮಿ ರುಚಿ ಕಿಚನ್ಗೆ ಸ್ವಾಗತ. 3 ಇಂಗ್ರೀಡಿಯೆಂಟ್ಸ್ ಬಳಸಿಕೊಂಡು ಡಿಫ್ರೆಂಟ್ ಆಗಿ ಮಾಡುವ ಹಾಲು ಪಾಯಸ. ಅರ್ಧ ಲೀಟರ್ ಗಟ್ಟಿಯಾದ ಹಾಲು ಕಾಯಿಸಿಟ್ಕೊಂಡಿದ್ದೀನಿ. 1 ಕಪ್ ಸಕ್ಕರೆ, ರಾತ್ರಿ ನೆನೆಸಿಟ್ಟುಕೊಂಡ ಸಬ್ಜಾ ಬೀಜ 1 ಕಪ್, ಹುರಿದ ಶಾವಿಗೆ ಅರ್ಧ ಕಪ್, ಅರ್ಧ ಗಂಟೆ ಮುಂಚೆ ತೊಳೆದು ನೆನೆಸಿಟ್ಟುಕೊಂಡ ಅರ್ಧ ಕಪ್ ಸಬ್ಬಕ್ಕಿ, ದ್ರಾಕ್ಷಿ, ಗೋಡಂಬಿ, ಬಾದಾಮಿ, ಕೊಟ್ಟಿದೆ ಏಲಕ್ಕಿ ಪುಡಿ. ಒಂದು ಕಡಾಯಿಗೆ 2 ಸ್ಪೂನ್ ತುಪ್ಪವನ್ನು ಹಾಕಿಕೊಂಡು ಗೋಡಂಬಿ, ಬಾದಾಮಿ, ದ್ರಾಕ್ಷಿಯನ್ನು ಗೋಲ್ಡನ್ ಕಲರ್ ಬರುವವರೆಗೂ ಫ್ರೈ ಮಾಡ್ಕೊಳ್ಳಿ. ಒಂದು ಬಟ್ಟಲಿಗೆ 2 ಗ್ಲಾಸ್ ನೀರನ್ನು ಹಾಕಿಕೊಂಡು ನೆನೆಸಿದ ಸಬ್ಬಕ್ಕಿಯನ್ನು ಹಾಕಿ 10 ನಿಮಿಷ ಕುದಿಸಿಕೊಳ್ಳಿ. ಹುರಿದ ಶಾವಿಗೆಯನ್ನು ಹಾಕಿ 5 ನಿಮಿಷ ಕುದಿಸಿಕೊಳ್ಳಬೇಕು. ಸಬ್ಜಾ ಬೀಜ, ಹಾಲು, ಸಕ್ಕರೆಯನ್ನು ಹಾಕಿ 1 ನಿಮಿಷ ತಿರುಗಿಸಿಕೊಳ್ಳಿ. ಕೊಟ್ಟಿದ ಏಲಕ್ಕಿ ಪುಡಿಯನ್ನು ಹಾಕಿ 10 ನಿಮಿಷ ಕುದಿಸಿಕೊಳ್ಳಬೇಕು. ನಂತರ ಹುರಿದ ಡ್ರೈ ಫ್ರೂಟ್ಸನ್ನು ಹಾಕಿ ತಿರುಗಿಸಿಕೊಳ್ಳಬೇಕು. ರೆಡಿಯಾಗಿದೆ ಹಾಲು ಪಾಯಸ. ಆರಿದರೂ ಗಟ್ಟಿಯಾಗದ ಇದೇ ಹದದಲ್ಲಿರುವ ರುಚಿಕರವಾದ ಹಾಲು ಪಾಯಸ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.